ಕೊಲೆ ಆದವ್ರು ಯಾರು? ಅವ್ರ ಸುಳಿವೇನಾದ್ರು ಸಿಕ್ತಾ? ಕೊಲೆ ಆದವರು ಭಾವನಾ ಅಂತ ಅಕ್ಕ. ಯಾರೋ ಚಾಕುಯಿಂದ 2-3 ಸಲ ಸ್ಟ್ಯಾಬ್ ಮಾಡಿದ್ದಾರೆ. ಆದರೆ ಯಾಕೆ ಕೊಲೆ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಯಾಕೆ? ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಇರಲಿಲ್ವಾ? ಅವ್ರ ತಾಯಿ ಇದ್ರು ಬಾಬಾ, ಆದರೂ ತುಂಬ ಶಾಕಲ್ಲಿದ್ದರು. ಅವ್ರು ಏನು ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಅದಕ್ಕೆ ಸ್ಟೇಟ್ಮೆಂಟ್ನ ಬೆಳಗ್ಗೆ ತೊಗೊಂಡ್ರೆ ಆಯಿತು ಅಂತ ಬಂದ್ಬಿಟ್ಟೆ. ಆ ಮನೇಲಿ ಏನಾದ್ರು ಕ್ಲೂ ಸಿಕ್ತಾ? ಅಕ್ಕ, ಕಿಚನಲ್ಲಿ ಒಂದು ಜ್ಯೂಸ್ ಕುಡ್ದಿದ್ದು ಗ್ಲಾಸ್ ಇತ್ತಕ್ಕ. ಅದನ್ನ ನಮ್ಮ PC ಒಂದು ಎಡ್ವರ್ಟ್ ಮಾಡಿಬಿಟ್ರು. ಎಡ್ವಟ? ಏನು ಮಾಡಿದ್ರು? ಗ್ಲಾಸ್ನ ಕರ್ಚಿಫಲ್ಲಿ ಎತ್ಕೊಳ್ಳೋ ಬದಲು ಕೈಯಲ್ಲಿ ಎತ್ಕೊಂಡಿದ್ದಾರೆ. ಸೊ ಗ್ಲಾಸ್ ಮೇಲಿರೋ ಫಿಂಗರ್ ಪ್ರಿಂಟ್ಸು ಯಾರ್ದು ಅಂತ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಲ್ಲ, ಅವ್ರು ಯಾಕೆ ಹಾಗೆ ಮಾಡಿದ್ರು? ಅವನು ಹೊಸ್ದಾಗಿ ಕೆಲ್ಸಕ್ಕೆ ಸೇರಿದ್ದಾನೆ ಅನ್ಸುತ್ತೆ. ಅವನು ಗೊತ್ತಾಗಿಲ್ಲ. ಹಾಗೇನಿಲ್ಲ ಅಜ್ಜಿ, ಕೆಲ್ಸಕ್ಕೆ ಸೇರಿ ತುಂಬ ದಿನ ಆಗಿತ್ತು. ಸರ್ವಿಸ್ ಆಗಿದೆ ಅಂದಮೇಲೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ? ಅವ್ರಿಗೆ ಗೊತ್ತಿರುತ್ತಲ್ವಾ ಯಾವ ವಸ್ತುನ ಹೇಗೆ ಮುಟ್ಟಬೇಕು ಅಂತ. ಸ್ವಲ್ಪ ಅವಸರ ಜಾಸ್ತಿ ಬಾಬಾ ಅವ್ರಿಗೆ. ನಾನೇ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ ಸಾಲ್ವ್ ಮಾಡೋಣ ಅನ್ನೋ ಹುಮ್ಮಸ್ಸು. ಅದರಲ್ಲಿ ಈ ಥರ ಎಡ್ವರ್ಟ್ ಮಾಡಿದ್ದಾರೆ. ಮುಂಚೆನೂ ಒಂದು 2-3 ಸಲ ಈ ಥರ ಮಾಡಿದ್ದಾರೆ. ಅದ್ಬಿಟ್ಟು ಬೇರೆ ಏನಾದರೂ ಕ್ಲೂ ಸಿಕ್ತಾ? ಇಲ್ಲ ಅಕ್ಕ. ಅಕ್ಕ, ಒಂದು ಕೀ ಬಂದು ಸಿಕ್ಕಿದೆ. ಅದನ್ನ ಲ್ಯಾಬಿಗೆ ಟೆಸ್ಟಿಗೆ ಕಳಿಸಿದ್ದೀನಿ. ಅಜಯ್, ಹಾಗಿದ್ರೆ ಆ ಮನೇಲಿ ತಾಯಿ ಮಗಳು ಇಬ್ಬರನ್ನ ಇದ್ದಿದ್ದು? ಬಾಬಾ, ಇಬ್ಬರೇ ಇದ್ದಿದ್ದು. ಭಾವನವರಿಗೆ ಮದುವೆ ಆಗಿತ್ತು ಅನ್ಸುತ್ತೆ, ಗಂಡ ಬಂದಿರಲಿಲ್ಲ. ಮತ್ತೆ ಗಂಡ ಯಾರು ಅಂತ ಇನ್ನೂ ಗೊತ್ತಾಗಿಲ್ವಾ? ಅವರು ಮನೆಗೆ ಬಂದಿರಲಿಲ್ಲ, ಆದರೆ ಬಾಡಿನ ತೊಗೊಂಡೋಗೋದಕ್ಕೆ ಹಾಸ್ಪಿಟ್ಲ್ ಹತ್ರ ಬಂದಿದ್ರು. ಅಕ್ಕ, ನಂಗೆ ಸ್ವಲ್ಪ ಲೇಟ್ ಆಯಿತು. ನಾನು ಭಾವನವ್ರ ತಾಯಿ ಹತ್ರ ಮಾತಾಡಕ್ಕೆ ಹೋಗ್ತಿದ್ದೆ. ನಾನು ಹೊರಡ್ತೀನಿ. ನಾನು ಬರ್ತೀನಿ. ಸರಿ, ಬನ್ನಿ ಅಕ್ಕ, ನಾನು ರೆಡಿಯಾಗಿ ಬರ್ತೀನಿ. ನಮಸ್ತೆ ಅಮ್ಮ. ಪರವಾಗಿಲ್ಲಮ್ಮ, ಇವ್ರು ನಮ್ಮ ಅಕ್ಕನೇ, ಪ್ರೈವೇಟ್ ಡಿಟೆಕ್ಟಿವ್. ತುಂಬ ಅಪ್ಸೆಟ್ ಆಗಿದ್ದೀರಾ ಅಂತ ಅಜಯ್ ಹೇಳ್ದ. ಈಗ ಪರವಾಗಿಲ್ವಾ? ಏನು ಪರವಾಗಿಲ್ಲನೇ ಏನಮ್ಮ. ನಮ್ಮ ಕಣ್ಣೆದುರಿಗೆ ನಮ್ಮ ಮಗಳು ಸತ್ತೋದ್ಲಲ್ಲ. ತಂದೆ ತಾಯಿ ಎದುರು ಮಕ್ಕಳು ಸಾಯಬಾರ್ದು. ಮಗಳು ಸತ್ತೋಗಿದ್ದಾಳೆ. ಹೀಗೆ ಆರಾಮಾಗಿರೋಕ್ಕಾಗತ್ತೆ ನಾನು? ಸಾರಿ ಅಮ್ಮ, ಇಂಥ ಟೈಮಲ್ಲಿ ಬಂದು ನಾವು ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ, ಕ್ಷಮಿಸ್ಬಿಡಿ. ನಮ್ಮ ಗ್ರಹಚಾರಕ್ಕೆ ನೀವೇನು ಮಾಡೋಕ್ಕಾಗತ್ತೆ? ನನ್ನಿಂದ ಏನಾಗಬೇಕಾಗಿತ್ತು ಹೇಳಿ.